ಹಾಯ್ ಹಲೋ ನಮಸ್ಕಾರ. NKL ಇದು ಕತೆಗಳ ಜಗತ್ತು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಕತೆ ಕೇಳ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈಗ ಹೃದಯವು ಬಯಸಿದೆ ನಿನ್ನನ್ನೇ. 48. ಅವನು ಸಾಯಬಾರ್ದು, ಅದ್ರ ಬದಲು ಬದುಕಿರೋವಾಗಲೇ ನರ್ಕ ತೋರಿಸ್ಬೇಕು. ಅವನ ಪ್ರೀತಿನ ಕಳ್ಕೊಂಡು ಹುಚ್ಚ ಹಾಕಬೇಕು. ಹಾಗೆ ಮಾಡ್ತೀನಿ. ನನ್ನ ಸೇಡು ಭರತ್ ಮಾತ್ರ ಅಲ್ಲ, ಇಚ್ಚಾಳ ಮೇಲೆ ಕೂಡ ಇದೆ. ಅವರಿಬ್ಬರ ಜೀವನ ನರ್ಕ ಮಾಡ್ತೀನಿ ಎಂದ ಭುವನ್ ತನ್ನ ಅಪ್ಪನ ಮುಂದೆ ತನ್ನ ಪ್ಲ್ಯಾನ್ ಎಲ್ಲ ಬಿಚ್ಚಿಟ್ಟ. ಮಗನ ಕ್ರೌರ್ಯತೆಯನ್ನು ಕಂಡು ಬೆಚ್ಚಬೇಕಾದ ಅಪ್ಪ ಹೆಮ್ಮೆಯಿಂದ ಮಗನ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟನು. ಅತ್ತ ಅಪ್ಪ ಮಗ ಪ್ಲ್ಯಾನ್ ಮಾಡುತ್ತಿದ್ದರೆ ಇತ್ತ ಮನೆಗೆ ಬಂದ ಇಚ್ಛ ರಾತ್ರಿ ಮನೆಗೆ ಬಾರದೆ ಇದ್ದಿದ್ದಕ್ಕೆ ಮನೆಯಲ್ಲಿ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ಳುತ್ತಾರೆ. ತನ್ನ ಅಪ್ಪ ಏನೂ ಹೇಳದಿದ್ದರೂ ಅಮ್ಮ ಅಂತೂ ಸರಿಯಾಗಿ ಮಂಗಳಾರತಿ ಮಾಡೇ ಮಾಡುತ್ತಾರೆ ಎಂದುಕೊಂಡೇ ಮನೆಗೆ ಬಂದಿದ್ದಳು. ಮನೆಯೊಳಗೆ ಬಂದ ಇಚ್ಛಾಳಿಗೆ ಅಚ್ಚರಿಯಾಗುವಂತೆ ಯಾರೂ ಅವಳನ್ನು ಹೆಚ್ಚಾಗಿ ವಿಚಾರಿಸದೆ, ನಿನ್ನ ಫ್ರೆಂಡ್ ಈಗ ಹೇಗಿದ್ದಾಳೆ ಎಂದು ಕೇಳಿದಾಗ ಇಚ್ಛಾಳ ಸ್ಥಿತಿ ಅಯೋಮಯವಾಗಿತ್ತು. ನಾನೇನೋ ಅಂದ್ಕೊಂಡ್ರೆ ಇಲ್ಲಿ ಬೇರೆ ಏನೋ ಆಗ್ತಿದೆ ಎಂದು ತಲೆಗೆಡಿಸಿಕೊಂಡವಳು, ಈಗ ಹುಷಾರಾಗಿದ್ದಾಳೆ ಅಪ್ಪ ಎಂದು ಇಲ್ಲದ ಸ್ನೇಹಿತೆಯ ಬಗ್ಗೆ ಸುಳ್ಳು ಹೇಳಿದಳು. ರೂಮಿನ ಬಳಿ ಬರುವಾಗ ಅಲ್ಲಿ ಕಂಡ ತಂಗಿಯ ಬಳಿ, ಇಷ್ಟ ಪುಟ್ಟ, ಅದು ನಿನ್ನೆ ರಾತ್ರಿ ಎಂದು ಪೂರ್ತಿ ಹೇಳುವ ಮುನ್ನವೇ, ನಿನ್ನ ಫ್ರೆಂಡ್ಗೆ ಹುಷಾರಿಲ್ಲ, ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾಳೆ ಅಂತ ನಿನ್ನೆ ಮೆಸೇಜ್ ಮಾಡಿದ್ದಲ್ಲಕ್ಕ, ಅದೇನು ಅಂತ ಕೇಳೋಣ ಅಂದರೆ ನಿನ್ನ ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಿತ್ತು ಎಂದರೆ, ಅರೆ ನಾನು ಯಾವ ಗ್ಯಾಪಲ್ಲಿ ಈ ಥರ ಮೆಸೇಜ್ ಮಾಡಿದ್ದೆ ಎಂದು ಸಣ್ಣಗೆ ಗೊಣಗಿಕೊಂಡಿದ್ದಳು. ನೀನು ರಾತ್ರಿ 11 ಬಂದಿಲ್ಲ ಅಂತ ಭವಿಷ್ ಬಂದು ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಿದ್ದ. ನಿನಗೇನೋ ಆಗಿದೆ, ಇಲ್ಲ ಅಂದರೆ ಇಷ್ಟೊತ್ತಿಗೆ ಮನೆಗೆ ಬರ್ತಿದ್ದೆ ಅಂತೆಲ್ಲ ಎಲ್ಲರ ತಲೆ ತಿಂತಾ ಇದ್ದ. ಕಡೆಗೆ ನಿನ್ನ ಮೆಸೇಜ್ ಬಂದ ಮೇಲೆ ಸ್ವಲ್ಪ ಸಮಾಧಾನ ಆಗಿದ್ದು. ಆದರೂ ಭವಿಷ್ಗೆ ಹೆವಿ ಡೌಟ್ ಅಕ್ಕ. ಪದೇ ಪದೇ ನಿನಗೆ ಫೋನ್ ಮಾಡ್ತಿದ್ದ. ಆಮೇಲೆ ನೀನೇ ಬ್ಯುಸಿ ಇದ್ದೀನಿ, ಬೆಳಗ್ಗೆ ಫೋನ್ ಮಾಡ್ತೀನಿ ಅಂತ ಅವನಿಗೆ ಮೆಸೇಜ್ ಮಾಡಿದ ಮೇಲೂ ಫೋನ್ ಮಾಡ್ತಾನೇ ಇದ್ದ. ಅವನ ಕಾಟ ತಾಳೋಕ್ಕಾಗದೆ ನೀನೇನೋ ನಿನ್ನ ಫೋನ್ ಸ್ವಿಚ್ ಆಫ್ ಮಾಡಿ ಸುಮ್ಮನೆ ಆದೆ. ಆದರೆ ಅವನು ನಮ್ಮ ತಲೆ ತಿಂದು ಹೋದ ಎಂದವಳಿಗೇನು ಗೊತ್ತು ಇಚ್ಛಾ ಅದೆಂಥ ಅಪಾಯದಿಂದ ಪಾರಾಗಿ ಬಂದಿದ್ದಾಳೆ ಎಂದು. ಅಕ್ಕ, ನಾಳೆ ನಾನು ಮತ್ತು ನನ್ನ ಫ್ರೆಂಡ್ಸ್ ಒಂದು ವಾರ ಕೇರಳ ಕಡೆಗೆ ಜಾಲಿ ಟ್ರಿಪ್ ಹೋಗ್ತಿದ್ದೀವಿ, ನೀನು ಬರ್ತೀಯಾ ಎಂದು ಕೇಳಿದಳು. ಇಲ್ಲ ಪುಟ್ಟ, ಕೆಲಸ ತುಂಬ ಇದೆ, ನೀನು ಎಂಜಾಯ್ ಮಾಡು ಎಂದು ತಂಗಿಯ ಕೆನ್ನೆ ತಟ್ಟಿ ಹೋಗಿದ್ದಳು. ತಾನು ಹೋಗದೆ ಅವಳನ್ನು ಮಾತ್ರ ಕಳಿಸಿದ್ದಕ್ಕೆ ಮುಂದೆ ತಾನೇ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಎಂದು ತಿಳಿದಿದ್ದರೆ ಅಂದು ಅವಳನ್ನು ಟ್ರಿಪ್ಗೆ ಕಳಿಸುವ ತಪ್ಪು ಮಾಡುತ್ತಿರಲಿಲ್ಲ ಇಚ್ಛ. ಬಂದ ಹಾಗೆ ಬೆಡ್ ಮೇಲೆ ಬಿದ್ದವಳು, ಇದೆಲ್ಲ ಅನಾಮಿಕನ ಕೆಲಸನೇ ಇರಬೇಕು. ಮನೆಯವರು ನನ್ನ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಈ ರೀತಿ ಮಾಡಿರ್ತಾನೆ. ನನ್ನ ಬಗ್ಗೆ ಇವನಿಗೆಷ್ಟು ಕಾಳಜಿ. ಯಾವ ತಂದೆ ತಾಯಿ ತಾನೇ ಮಗಳು ರಾತ್ರಿ ಆದರೂ ಬರದೇ ಇದ್ದರೆ ಗಾಬರಿ ಆಗದೆ ಇರ್ತಾರೆ. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮೆಸೇಜ್ ಮಾಡಿ ಸರಿಯಾಗಿ ಸಂಭಾಳಿಸಿದ್ದಾನೆ. ಅವನೇನಾದರೂ ಬರದೇ ಇದ್ದಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ ಯಾರಿಗೆ ಗೊತ್ತು. ಮೊದಲೇ ಭುವನ್ ಹೆಣ್ಣು ಹುಚ್ಚಿನ ಥರ ಕಾಣ್ತಾನೆ. ಹುಡುಗಿಯರನ್ನು ನೋಡಿದ್ರೆ ಸಾಕು ಬರ್ಗೆಟ್ಟವನಂತಾಡ್ತಾನೆ. ಅಂಥದ್ರಲ್ಲಿ ನನ್ನ ಸುಮ್ಮನೆ ಬಿಡ್ತಾ ಇದ್ನಾ? ಪ್ರಜ್ಞೆ ಇಲ್ಲದ ನನ್ನನ್ನು ಬಳಸ್ಕೊಳ್ದೆ ಇರ್ತಿದ್ನಾ? ಛೇ, ಹೇಗೆ ಯಾಮಾರ್ಬಿಟ್ಟೆ. ಹೇಳಿ ಥರ ಹಿಂದಿನಿಂದ ಬಂದು ಮೋಸ ಮಾಡ್ದ. ಇನ್ನೊಂದು ಸಲ ನನ್ನ ಕೈಗೆ ಸಿಗಲಿ, ಆಗಿದೆ ಮಾರಿ ಹಬ್ಬ ಎಂದು ಅವನಿಗೆ ಬೈದುಕೊಂಡು, ಪಾಪ ಅನಾಮಿಕ, ಅವನಷ್ಟು ದಿನದಿಂದ ನನ್ನ ಹಿಂದೆ ತಿರುಗ್ತಾನೆ ಇದ್ದಾನೆ. ನಾನು ಹೋದಲ್ಲೆಲ್ಲ ಹೂವಿನ ಬೊಕ್ಕೆ ತಂದಿಡ್ತಾನೆ, ಸ್ವಲ್ಪ ಹೆಚ್ಚೇ ಕಾಟ ಕೂಡ ಕೊಡ್ತಾನೆ ಎಂದುಕೊಂಡವಳಿಗೆ ಅವನ ಮೈ ಮೇಲಿದ್ದ ಟ್ಯಾಟೂ ನೆನಪಾಗಿತ್ತು. ನನ್ನ ಹೆಸರಿನ ಟ್ಯಾಟೂ ಹಾಕಿಸ್ಕೊಳ್ಳೋ ಅಗತ್ಯ ಏನಿತ್ತು? ಸುಮ್ಮನೆ ನೋವು ಮಾಡಿಕೊಂಡ. ಪಾಪ, ನನ್ನನ್ನು ತುಂಬ ಪ್ರೀತಿಸ್ತಾನೆ.
ಆದರೆ ನಾನೇ ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲ ಅಂದರೆ ಆ ರಾತ್ರಿ ಹೊತ್ತು ಬಂದು ನನ್ನನ್ನು ಕಾಪಾಡ್ತಿದ್ನ. ಆದರೂ ಹಾಗೆ ಅವನ ಪ್ರೀತಿನ ಒಪ್ಕೊಳ್ಳೋದಕ್ಕೆ ಮನಸ್ಸಿಲ್ಲ. ನೋಡೋಣ, ಸ್ವಲ್ಪ ದಿನ ಪರೀಕ್ಷೆ ಮಾಡಿ ಆಮೇಲೆ ಒಪ್ಕೋಬೇಕು ಎಂದುಕೊಂಡಳು. ಸ್ವಲ್ಪ ದಿನ ಆಟ ಆಡಿಸೋಣ. ಅವನ ಬಗ್ಗೆ ಸರಿಯಾಗಿ ತಿಳ್ಕೊಂಡೇ ಮುಂದುವರಿಬೇಕು. ಅವನು ಯಾರು ಅಂತ ತಿಳ್ಕೊಳ್ಳೋಣ ಅಂದರೆ ಮುಖ ಮುಚ್ಕೊಂಡಿರ್ತಾನೆ. ಮತ್ತು ಹೇಗೆ ತಿಳ್ಕೊಳ್ಳಿ? ಆದರೂ ಇದೊಂದು ರೀತಿ ಚೆನ್ನಾಗಿದೆ. ಮುಖ ನೋಡದೆ ಯಾರು ಅಂತ ಗೊತ್ತೂ ಇಲ್ಲದೆ ಅವನ ಗುಣಕ್ಕೆ ಸೋತು ಪ್ರೀತಿಸೋದು ಎಂದುಕೊಂಡ ಇಚ್ಛಾ ಮನಸ್ಸು ನಿಧಾನವಾಗಿ ಅವನ ಕಡೆಗೆ ವಾಲತೊಡಗಿತ್ತು. ಇಷ್ಟ ಕೇರಳದ ಕಡೆ ಟ್ರಿಪ್ ಹೋಗಿ 4 ದಿನಗಳೇ ಕಳೆದು ಹೋಗಿತ್ತು. ಆಗಾಗ ಫೋನ್ ಮಾಡಿ ಮಾತಾಡುತ್ತಿದ್ದ ಇಷ್ಟ ಒಂದು ದಿನವಾದರೂ ಫೋನ್ ಮಾಡಿರಲಿಲ್ಲ. ಇತ್ತಲಿಂದ ಫೋನ್ ಮಾಡಿದರೆ ನಾಟ್ ರೀಚಬಲ್ ಎಂದೇ ಬರುತ್ತಿತ್ತು. ಅದೊಂದು ಯೋಚನೆ ಇದ್ದರೂ ಏನೂ ತೊಂದರೆ ಇಲ್ಲ, ಸಿಗ್ನಲ್ ಸಿಕ್ಕಾಗ ಫೋನ್ ಮಾಡುವಳು ಎಂದು ಮನೆಯವರು ಧೈರ್ಯದಿಂದ ಇದ್ದರು. ಅಂದು ಕೆಲಸದ ವಿಷಯವಾಗಿ ಯಾರನ್ನೋ ಭೇಟಿ ಮಾಡಲೆಂದು ಹೋದವಳು ತನ್ನ ಕೆಲಸ ಮುಗಿಸಿಕೊಂಡು ರೆಸ್ಟೋರೆಂಟ್ ಒಂದಕ್ಕೆ ಹೋಗಿದ್ದಳು ಇಚ್ಛಾ. ಊಟ ಮಾಡುತ್ತಿದ್ದವಳ ಮುಂದೆ ಕುಳಿತಿದ್ದ ಅನಾಮಿಕ ತನ್ನ ಎದುರು ಬಂದು ಕುಳಿತವನ ಕಂಡು, ನಿನಗೆ ಮಾಡೋದಕ್ಕೇನು ಕೆಲಸ ಇಲ್ವಾ? ಯಾವಾಗ ನೋಡಿದರೂ ನನ್ನ ಹಿಂದೆ ತಿರುಗ್ತಾನೆ ಇದ್ದರೆ ನನ್ನನ್ನು ಹೇಗೆ ಸಾಕ್ತೀಯಾ ಎಂದವಳಿಗೆ ತಾನು ಏನು ಮಾತಾಡಿದೆ ಎಂದು ಅರಿವಾಗಲಿಲ್ಲ. ಅದು ಯಾವನನ್ನೋ ಎನ್ಕೌಂಟ್ರ್ ಮಾಡಿ ಸಸ್ಪೆಂಡ್ ಆಗದೆ ಇರ್ತಿದ್ರೆ ನಾನು ಯಾಕಮ್ಮ ಇಡೀ ದಿನ ನೀನು ಹಿಂದೆ ಸುತ್ತಾ ಇರ್ತಿದ್ದೆ? ನಮ್ಮ ಕಮಿಷ್ನರ್ಗೆ ತಲೆ ಕೆಟ್ಟು 6 ತಿಂಗಳು ಸಸ್ಪೆಂಡ್ ಮಾಡಿದ್ದಾರೆ ಎಂದು ಒಳಗೊಳಗೆ ಬೈದುಕೊಂಡವನಿಗೆ ಆಮೇಲೆ ಅವಳ ಮಾತು ತಲೆಗೆ ಹೋಗಿತ್ತು. ಅಂದರೆ ನೀನು ನನ್ನನ್ನು ಮದುವೆ ಆಗೋದಕ್ಕೆ ರೆಡಿ ಇದ್ದೀಯಾ ಅಂತಾಯಿತು. ನೀನು ಒಂದು ಸಲ ನನ್ನನ್ನು ಮದುವೆ ಆಗಿ ಮನೆಗೆ ಬರಮ್ಮ, ರಾಣಿ ಥರ ನೋಡ್ಕೋತೀನಿ. ನಿನ್ನ ಕೈಯಲ್ಲಿ ಸನ್ನೆ ಮಾಡಿ ತೋರಿಸಿದ್ರೂ ಸಾಕು, ನೀನು ಮುಂದೆ ಇರುತ್ತೆ. ಇನ್ನು ನಿನ್ನ ಪತಿ ಅಂದರೆ ನಾನು ನಿನ್ನ ಏಕಾಂತ ಸೇವೆಗೆ ಸದಾ ಸಿದ್ಧವಾಗಿರ್ತೀನಿ ಎಂದವನದ್ದು ಕಡೆಯಲ್ಲಿ ಎಂದಿನಂತೆ ತುಂಟ ಮಾತುಗಳೇ. ಅವನ ನೇರ ಮಾತು ಇಚ್ಛಾಳಿಗೆ ತನ್ನನ್ನು ನಾಚಿಕೆಗೆ ದೂಡಿಬಿಡುತ್ತದೆ. ಅವನ ಮುಂದೆ ತಾನು ಸೋಲುತ್ತಿರುವೆ ಎಂದು ಅವಳಿಗೂ ಅರಿವಾಗತೊಡಗಿತು. ನಾನು ಹಾಗಲ್ಲ ಹೇಳಿದ್ದು, ನೀನು ಏನೇನೋ ಯೋಚನೆ ಮಾಡಬೇಡ. ನಿನಗೆ ಹಸ್ವಾಗ್ತಿದ್ರೆ ಊಟ ಮಾಡು. ತಾನು ತಿನ್ನುತ್ತಿದ್ದ ಹಪ್ಪಳವನ್ನು ತಟ್ಟೆಯಲ್ಲಿ ಇಟ್ಟು ಪುಟ್ಟ ಬಟ್ಟಲಿನಲ್ಲಿ ಇದ್ದ ಅನ್ನವನ್ನು ಅವನ ಮುಂದೆ ಇಟ್ಟಳು. ಓಹೋ, ನಿನ್ನ ಪ್ಲ್ಯಾನ್ ಏನು ಅಂತ ನನಗೆ ಅರ್ಥ ಆಯಿತು. ಆ ನೆಪದಲ್ಲಾದರೂ ನನ್ನ ಮುಖ ನೋಡ್ಬೋದು ಅಂತ ತಾನೇ? ಅಂಥ ಯೋಚನೆ ಇದ್ದರೆ ಬಿಟ್ಬಿಡು. ನಿನ್ನ ಮಾತಿಗೆ ಮರಳಾಗೋ ಕುರಿಯಲ್ಲ ನಾನು ಎಂದವ ನೇರವಾಗಿ ಅವಳ ಎಂಜಲು ತಟ್ಟೆಗೆ ಕೈ ಹಾಕಿ ಹಪ್ಪಳ ತೆಗೆದುಕೊಂಡ. ಅದು ನನ್ನ ಎಂಜಲು, ಅದನ್ನು ತಿನ್ನಬೇಡ. ಬೇಕು ಅಂದರೆ ಬೇರೆ ತರಿಸ್ಕೊಂಡು ತಿನ್ನು ಎಂದು ಅವನ ಕೈಯಿಂದ ಹಪ್ಪಳ ಎಳೆದುಕೊಳ್ಳಲು ನೋಡಿದಳು. ಚಿನ್ನ, ಈಗ ನೀನು ತಿಂದು ಎಂಜಲಾಗಿರೋದಷ್ಟೇ. ಟೇಸ್ಟ್ ಮಾಡಿ ತೃಪ್ತಿ ಪಡ್ಕೋಬೇಕು. ಏನು ಮಾಡೋದು, ನಮ್ಮ ಮದುವೆ ಆಗೋ ತನಕ ಇಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಎಂದವನದ್ದು ಸುತ್ತಿ ಬಳಸಿ ಮಾತುಗಳು ಅಲ್ಲಿಗೆ ಬಂದು ನಿಲ್ಲುತ್ತಿತ್ತು. ಅವನ ನೇರ ನೋಟ ತನ್ನ ತುಟಿಗಳೆಡೆಗೆ ಇದ್ದಿದ್ದು ಕಂಡು ಅವಳ ತಲೆ ಬಾಗಿತು. ಅವಳ ವರಸೆಗೆ ಮನಸ್ಸಿನಲ್ಲೇ ನಕ್ಕ ಅನಾಮಿಕ ಅತ್ತ ತಿರುಗಿ ಹಪ್ಪಳವನ್ನು ತನ್ನ ಬಾಯಿಗೆ ಹಾಕಿಕೊಂಡು ಇತ್ತ ತಿರುಗಿ ಟೇಬಲ್ ಮೇಲೆ ಬಡಿಯತೊಡಗಿದ. ಅವನ ಪುಂಡಾಟದಿಂದ ಎಲ್ಲರೂ ಎಲ್ಲಿ ತನ್ನ ಕಡೆಗೆ ನೋಡುವರೋ ಎಂದು ಅತ್ತ ಇತ್ತ ನೋಡಿ ಯಾರೂ ತಮ್ಮನ್ನು ನೋಡುತ್ತಿಲ್ಲ ಎಂದು ಖಾತ್ರಿಪಡಿಸಿಕೊಂಡು ಅವನನ್ನು ದುರುಗುಟ್ಟಿ ನೋಡಿದಳು. ಅವಳ ನೋಟಕ್ಕೆ ಕ್ಯಾರೆ ಎನ್ನದ ಹುಡುಗ, ನನ್ನವಳು ನನ್ನವಳು ಮುಟ್ಟಿದರೆ ನಲುಗುವಳು ಮುಟ್ಟದೆ ಮುದ್ದಾಡಲೆ ಎಂದು ರವಿಚಂದ್ರನ್ ಹಾಡು ಹಾಡುತ್ತಾ ಅವಳನ್ನು ಮತ್ತಷ್ಟು ಕೆಂಪಾಗಿಸಿದ. ಅವನ ಕಾಟ ತಾಳಲಾರದೆ ಬೇಗ ಬೇಗ ಊಟ ಮಾಡಿ ಕೈ ತೊಳೆಯಲು ಹೋದಳು. ಅವಳ ಹಿಂದೆಯೇ ತಾನು ಹೋಗುತ್ತಾ, ನೀನು ಎಲ್ಲೇ ಹೋದರೂ ಹಿಂದಿಂದನೇ ಬರುತ್ತೀನಿ ಚಿನ್ನ. ಪ್ರತಿ ಹೆಜ್ಜೆಯಲ್ಲೂ ನಿನ್ನೊಂದಿಗೆ, ಪ್ರತಿ ಕ್ಷಣ ನಿನ್ನ ಜೊತೆಯಾಗಿ, ಪ್ರತಿ ಜನ್ಮದಲ್ಲೂ ನಮ್ಮ ಪ್ರೀತಿಗೆ ಕಾವಲಾಗಿ ನಾನಿರ್ತೀನಿ ಮುದ್ದು. ನನ್ನ ಮೇಲೆ ನಂಬಿಕೆ ಇಡ್ತೀಯಾ? ನನ್ನ ಕೈಗೆ ಕೈ ಜೋಡಿಸ್ತೀಯಾ
ಎಂದು ಹೇಳುತ್ತಾ ಅವಳ ಕೈ ಹಿಡಿದುಕೊಂಡ. ಅವಳಾಗಲೇ ಟ್ಯಾಪ್ ಬಳಿ ತಲುಪಿ ಆಗಿತ್ತು. ನೀರು ಬಿಡಬೇಕು ಅಂದರೆ ಅನಾಮಿಕ ಅವಳ ಕೈ ಬಿಡಬೇಕು. ಕೈ ಬಿಡು, ನನ್ನ ಕೈ ತೊಳಿಬೇಕು ಎಂದರೆ ತಾನೇ ಮುಂದಾಗಿ ನೀರು ಬಿಟ್ಟು ಕಣ್ಣ ಸನ್ನೆಯಲ್ಲಿಯೇ ಕೈ ತೊಳೆಯುವಂತೆ ಹೇಳಿದ. ಬಿಡು ನೀನು ಎನ್ನುತ್ತಾ ಅವನ ಕೈಯಿಂದ ತನ್ನ ಕೈ ಬಿಡಿಸಿಕೊಳ್ಳಲು ನೋಡಿದ ಇಚ್ಛಾಳನ್ನು ಹಿಂದಿನಿಂದ ಬಳಸಿ ಅವಳ ಕೈಯನ್ನು ತೊಳೆಸಿದ. ಅವಳ ಬಾಯಿಯನ್ನು ಕೂಡ ಒರೆಸಿದ. ಮೌತ್ ವಾಶ್ ಮಾಡೋದಿದ್ರೆ ಮಾಡು ಚಿನ್ನ, ಇಲ್ಲ ಅಂದರೆ ಹಲ್ಲೆಲ್ಲ ಉಳುಕಾಗಿ ನಮ್ಮ ಮದುವೆಗಿಂತ ಮೊದಲೇ ನಿನ್ನ ಅಜ್ಜಿ ಆದರೆ ಕಷ್ಟ ಎಂದು ಅವಳ ಕಾಲೆಳೆದ. ಮೊದಲು ನೀನು ಬಿಡು, ಸಲ್ಗೆ ಕೊಟ್ಟಷ್ಟು ನಿಂದು ಯಾಕೋ ಅತಿ ಆಗ್ತಿದೆ. ದೂರ ನಿಂತರೆ ಬಚಾವ್, ಇಲ್ಲ ಅಂದರೆ ಮುಂದಾಗೋದಕ್ಕೆ ನಾನು ಹೊಣೆಯಲ್ಲ ಎಂದು ಎಚ್ಚರಿಸಿದ ಮೇಲೆ ಅವಳನ್ನು ಬಿಟ್ಟು ಹಿಂದೆ ಸರಿದ. ಮೌತ್ ವಾಶ್ ಮಾಡಿ ಬಿಲ್ ಪಾವತಿ ಮಾಡೋದಕ್ಕೆ ಬಂದರೆ ಬಿಲ್ ಆಗಲೇ ಸಂದಾಯವಾಗಿತ್ತು. ಕೋಪದಿಂದ ಹೊರಗೆ ಬಂದವಳೆ ತನ್ನ ಹಿಂದೆಯೇ ಬಂದವನನ್ನು ನಿಲ್ಲಿಸಿ, ಏನೋ ಪಾಪ ನನ್ನನ್ನು ಕಾಪಾಡಿದ್ದಾನೆ ಅಂತ ಬಿಟ್ಟರೆ ನಿಂದು ಅತಿ ಆಗ್ತಿದೆ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದನ್ನು ಕಲಿ ಎಂದು ಗದರಿದಂತೆ ಹೇಳಿದಳು. ಅವಳ ಪಕ್ಕವೇ ಬಂದು ನಿಂತು, ಚಿನ್ನ, ಇಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದರೆ ಸಾಕಾ, ಇಲ್ಲ ಇನ್ನೂ ಒಂಚೂರು ಜಾಸ್ತಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಾ ಎಂದು ಅಮಾಯಕನಂತೆ ನುಡಿಯುತ್ತಾ ಮತ್ತಷ್ಟು ಹತ್ತಿರ ಬಂದು ನಿಂತಿದ್ದ. ತಾನು ಹೇಳಿದ್ದಕ್ಕೆಲ್ಲ ಉಲ್ಟನೆ ಅವ ಮಾಡೋದು ಎಂದು ಅರ್ಥ ಆಗಿತ್ತು ಇಚ್ಛಾಗೆ. ಏನು ಬೇಕಾದರೂ ಮಾಡ್ಕೊ, ನಿನ್ನ ಜೊತೆ ಮಾತಾಡೋದು ವ್ಯರ್ಥ. ನನಗೇನು ಹೇಳ್ತೀನೋ ಅದ್ರ ಉಲ್ಟಾನೇ ಮಾಡೋದು. ನಿನಗೆ ಕೆಲಸ ಇಲ್ಲ ಅಂದರೆ ಊರೆಲ್ಲ ತಿರುಗು, ನನಗಂತೂ ಈಗ ಕೆಲಸ ಇದೆ. ಕೆಲಸ ಮಾಡಿ ಸ್ವಲ್ಪ ಉದ್ಧಾರ ಆಗು, ಆಮೇಲೆ ಹುಡುಗಿರಿಂದೆ ತಿರುಗು ಎಂದು ಗದರಿದವಳ ಕೈ ಹಿಡಿದು, ನಿನ್ನ ಮಾತನ್ನು ಕರೆಕ್ಟ್ ಮಾಡ್ಕೋ ಇಚ್ಛಾ, ನಾನು ಹುಡುಗಿರಿಂದೆ ತಿರುಗೋನಲ್ಲ, ನನ್ನ ಹುಡುಗಿ ಹಿಂದೆ ಮಾತ್ರ ತಿರುಗೋದು ಎಂದು ಗಂಭೀರವಾಗಿ ಹೇಳಿದ. ಆಯ್ತಪ್ಪ ತಂದೆ, ನೀನು ಹೇಳಿದ್ದೇ ಸರಿ, ನನ್ನನ್ನು ಬಿಟ್ಬಿಡು ಎಂದು ಅವನಿಗೆ ಕೈ ಮುಗಿದು ತನ್ನ ಬುಲೆಟ್ ಬಳಿ ನಡೆದಳು. ಬುಲೆಟ್ ಹತ್ತುವ ಮುನ್ನವೇ ಅವಳ ಮೊಬೈಲ್ ತಾನಿರುವೆ ಎಂದು ತಿಳಿಸುವಂತೆ ಬಡಿದುಕೊಳ್ಳತೊಡಗಿತು. ಡಿಸ್ಪ್ಲೇ ಮೇಲೆ ಬೆಳಗಿದ್ದ ತಂಗಿಯ ನಂಬರ್ ಕಾಣುತ್ತಲೇ ಕರೆ ಸ್ವೀಕರಿಸಿ, ಪುಟ ಹೇಗಿದೆ ಕೇರಳ, ಎಂಜಾಯ್ ಮಾಡ್ತಾ ಇದೆಯಾ ಎಂದು ಕೇಳಿದಳು. ಅಕ್ಕ, ನಾನು ಬದುಕೋದಿಲ್ಲ ಕಣೆ, ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ, ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಎಂದು ಒಂದೇ ಸಮನೆ ಅಳುತ್ತಾ ನಡುವೆ ಬಿಕ್ಕುತ್ತಾ ಬಡಬಡಾಯಿಸತೊಡಗಿದಳು. ಇಷ್ಟ ಪುಟ್ಟ, ಏನಾಯಿತು ನಿನಗೆ, ಯಾಕಮ್ಮ ಅಳ್ತಾ ಇದೆಯಾ? ಆತ್ಮಹತ್ಯೆ ಮಾಡಿಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಹೇಳು, ಏನು ಪ್ರಾಬ್ಲಮ್ ಅಂತ ನನ್ನ ಹತ್ರ ಹೇಳು ಪುಟ್ಟ. ಯಾವುದೇ ಸಮಸ್ಯೆ ಆದರೂ ಸರಿ, ನಾನು ಬಗೆಹರಿಸ್ತೀನಿ ಕಣೆ. ನಿನ್ನ ಅಕ್ಕನನ್ನು ನಂಬು ಪುಟ್ಟ, ಪ್ಲೀಸ್ ಟ್ರಸ್ಟ್ ಮೀ ಎಂದು ಗಾಬರಿಯಿಂದ ಇಚ್ಛಾ ಕೂಡ ಹೇಳಿದಳು. ತಂಗಿ ಎಂದರೆ ವಿಶೇಷ ಮಮತೆ ಇಚ್ಛಾಳಿಗೆ. ಅವಳು ಏನು ಕೇಳಿದರೂ ಬೇಡ ಅಂದಿದ್ದೇ ಇಲ್ಲ. ಅವಳ ಜೊತೆ ಎಲ್ಲ ವಿಷಯಗಳನ್ನು ಹೇಳಿಕೊಳ್ಳದೇ ಇದ್ದರೂ ಮುಖ್ಯವಾದ ವಿಷಯಗಳನ್ನಂತೂ ಹಂಚಿಕೊಳ್ಳುತ್ತಿದ್ದಳು. ಅವಳು ಫ್ರೆಂಡ್ ಜೊತೆ ಟ್ರಿಪ್ ಹೋಗುತ್ತೀನಿ ಅಂದರೂ ತಾನೇ ಕಳಿಸಿಕೊಟ್ಟಿದ್ದಳು. ಅಂತಹದರಲ್ಲಿ ಅವಳಿಂದು ಆತ್ಮಹತ್ಯೆ ಮಾಡಿಕೊಳ್ಳುತ್ತೀನಿ ಎಂದು ಅಳುತ್ತಿದ್ದರೆ ಹೇಗೆ ತಾನೇ ಸಹಿಸಿಯಾಳು? ಇಷ್ಟಳ ಮಾತುಗಳನ್ನು ಅರೆಬರೆಯಾಗಿ ಕೇಳಿಸಿಕೊಂಡವನಿಗೆ ಪರಿಸ್ಥಿತಿಯ ಅರಿವಾಗಿತ್ತು. ಇಚ್ಛಾಳ ಕರೆಯನ್ನು ಮ್ಯೂಟ್ ಮಾಡಿದ. ಏನೋ ಮಾಡ್ತಾ ಇದ್ಯಾ? ಅಲ್ಲಿ ನನ್ನ ತಂಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾಳೆ, ನಿನಗೆ ಈ ಸಮಯದಲ್ಲೂ ಹುಡುಗಾಟನ? ಒಂಚೂರು ಬುದ್ಧಿ ಅನ್ನೋದೇ ಇಲ್ವಾ ಈಡಿಯಟ್ ಎಂದು ಒಂದೇ ಸಮನೆ ಬೈಯತೊಡಗಿದಳು ಅನಾಮಿಕನಿಗೆ. ತನ್ನ ಕೈಯಿಂದ ಅವಳ ಬಾಯಿ ಮುಚ್ಚಿಸಿ, ಇಚ್ಛಾ, ನಿನ್ನ ತಂಗಿ ಕೇರಳಕ್ಕೆ ತಾನೆ ಟ್ರಿಪ್ಗೆ ಹೋಗಿದ್ದು, ಈಗ ಎಲ್ಲಿದ್ದಾಳೆ ಅಂತ ಕೇಳು. ಆಮೇಲೆ ಕಾಲ್ ಕಟ್ ಮಾಡಿ ಕಡೆ ಬಾರಿ ನಿನ್ನನ್ನು ಕಣ್ತುಂಬ ನೋಡಬೇಕು, ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ ವಿಡಿಯೋ ಕಾಲ್ ಮಾಡು. ಕಾಲ್ ಕಟ್ ಮಾಡೋದಕ್ಕೆ ಬಿಡದೆ ಮಾತಾಡ್ತಾ ಇರು. ಕ್ವಿಕ್ ಇಚ್ಛಾ, ಲೇಟ್ ಮಾಡಬೇಡ ಎಂದು ಅವಸರಿಸಿ ಅವಳ ಬಾಯಿಯ ಮೇಲಿದ್ದ ತನ್ನ ಕೈ ತೆಗೆದು, ಬೇಗ ಮಾತಾಡು ಎಂದು ಆದೇಶಿಸಿದ. ಅವನ ಬುದ್ಧಿವಂತಿಕೆಯನ್ನು ಮನದಲ್ಲೇ ಮೆಚ್ಚಿ, ಇಷ್ಟ ಪುಟ್ಟ, ಈಗ ಎಲ್ಲಿದ್ದೀಯಾ ಎಂದು ಸಮಾಧಾನದಿಂದಲೇ ಕೇಳಿದಳು. ರೆಸಾರ್ಟ್ ಹೆಸರು ಹೇಳಿ, ರೆಸಾರ್ಟ್ನಲ್ಲಿ ಅಕ್ಕ, ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ,
ನನ್ನ ಕೊನೆ ಇವತ್ತೇ. ಮಿಸ್ ಯು ಅಕ್ಕ ಎಂದು ಜೋರಾಗಿ ಅಳತೊಡಗಿದಳು. ಇಷ್ಟ ಮೊದಲಿನಿಂದಲೂ ಕೃಷ್ಣವೇಣಿ ಅವರ ಆಸೆಯಂತೆ ತುಂಬ ಮುದ್ದಾಗಿ ಮೃದುವಾಗಿ ಬೆಳೆದಿದ್ದಳು. ನಾಜೂಕಾಗಿ ಬೆಳೆದ ಹೆಣ್ಣಿಗೆ ಸಡನ್ನಾಗಿ ಬಂದ ಆಘಾತವನ್ನು ತಡೆಯುವುದೇ ಕಷ್ಟವಾಗಿತ್ತು. ಪುಟ್ಟ, ನಿನ್ನನ್ನು ಒಂದೇ ಒಂದು ಸಲ ನೋಡಬೇಕು, ನಿನ್ನ ಜೊತೆ ಮನಸ್ಸು ತುಂಬ ಮಾತಾಡಬೇಕು. ಪ್ಲೀಸ್ ಪುಟ್ಟ, ನಾನು ವಿಡಿಯೋ ಕಾಲ್ ಮಾಡಲಾ ಪ್ಲೀಸ್ ಎಂದು ದೈನ್ಯತೆಯಿಂದ ಬೇಡಿಕೊಂಡಳು ಇಚ್ಛಾ. ಹ್ಞೂ ಅಕ್ಕ, ನಾನು ನಿನ್ನ ಜೊತೆ ಮಾತಾಡಬೇಕು ಅಕ್ಕ, ನಿನ್ನ ಹತ್ರ ಏನೋ ಹೇಳಬೇಕು ಎಂದವಳು ತಾನೇ ಮುಂದಾಗಿ ಕರೆ ಕಡಿತಗೊಳಿಸಿದಳು. ಮುಂದುವರಿಯುವುದು.